ಮಂಗಳೂರು ಮಹೇಶ ಎಲ್ಲ ಇವತ್ತು ಯಾರು ಪೇಷಂಟೇ ಕಾಣ್ತಾ ಇಲ್ಲ. ನಿಮ್ಮ ಮೆಡಿಸಿನ್ ಮ್ಯಾಟ್ರ್ ಗೊತ್ತಾಗಿರ್ಬೇಕು ಕುಮಾರ್. ಬನ್ನಿ ಬನ್ನಿ ಬನ್ನಿ, ಏನಾದ್ರು ಹೊಸ ಮೆಡಿಸಿನ್ ಬೇಕಿತ್ತಾ? ರೀ ಯಾಕ್ರಿ ಯಾಕ್ರಿ ಹೊಡೆದ್ರಿ? ಮಾರೇ, ನೀವು ಕೊಟ್ಟ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಆಗಿರ್ಬೇಕು. ನೀನು ಕ್ಯಾನ್ಸರ್ ಮೆಡಿಸಿನ್ ಕೊಡ್ತೀಯಾ? ನನ್ನ ಹೆಂಡತಿ ಪ್ರಾಣಿ ಜೊತೆ ಆಟ ಆಡ್ತೀಯಾ? ಅವಳು ನೋವು ಅಂತ ಒದ್ದಾಡ್ತಿದ್ರೆ ಇಲ್ಲಿ ಕೂತ್ಕೊಂಡು ದೊಡ್ಡ ಡಾಕ್ಟರ್ ತರ ಪೋಸ್ಟ್ ಕೊಡ್ತೀಯಾ? ನಿನ್ನ ತೆಗೀರಿ ಕೈನ. ಏನ್ರಿ ನನ್ನ ಆಸ್ಪತ್ರೆಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀರಾ? ಪೇಷಂಟ್ ಮುಂದೆ ಡಾಕ್ಟರ್ ಮರ್ಯಾದೆ ತೆಗಿತೀರಲ್ರಿ? ಏನೋ ಮರ್ಯಾದೆ. ಏನು ನೀವು ಡಾಕ್ಟ್ರಾ? ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತೀರಾ? ಡಾಕ್ಟ್ರು ಅಂದ್ರೆ ಏನು ಅಂತನಾದ್ರೂ ಗೊತ್ತಾ? ನಿತ್ಯ ನಾರಾಯಣ ಹರಿ ಅಂತ ಡಾಕ್ಟರ್ನ ಪ್ರಾಣ ಕಾಪಾಡೋ ದೇವರಿಗೆ ಹೋಲಿಸ್ತಾರೆ. ಆದ್ರೆ ನೀವು ಮಾಡ್ತಿರೋದೇನು? ಹೇಳಿದ್ಮೇಲೆ ಹಣ ಮಾಡಕ್ ಹೊರಟಿದ್ದೀರಾ? ಪ್ರಾಣ ಹೋಗ್ತಿದೆ ಅಂದ್ರೆ ದೇವ್ರ ಹತ್ರ ಬೇಡ್ಕೊಳ್ಳೋ ಮೊದ್ಲು ಡಾಕ್ಟರ್ ಹತ್ರ ಬರ್ತಾರೆ. ಯಾಕಂದ್ರೆ ಕಣ್ಣಿಗೆ ಕಾಣಿಸ್ತಾ ಇರೋ ದೇವ್ರು ಕಾಪಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಡಾಕ್ಟರ್ ಕಾಪಾಡ್ತಾರೆ ಅನ್ನೋ ನಂಬಿಕೆ. ಅಷ್ಟು ಪವಿತ್ರವಾದ ವೃತ್ತಿ ಅದು. ಅಂತ ವೃತ್ತಿಗೆ ನಿಮ್ಮಂತವ್ರು ಕಳಂಕ. ಲಕ್ಷ್ಮಿ ಅಂದ್ರೆ ಪ್ರಾಣದ ಬೆಲೆ ಪ್ರಾಣ ಹೋಗ್ತಿರೋನಿಗೆ ಮಾತ್ರ ಗೊತ್ತು. ಮುಳುಗ್ತಿರೋನಿಗೆ ಒಂದು ಸಣ್ಣ ಹುಲ್ಕಡ್ಡಿ ಸಿಕ್ರು ಅದೇ ಅವನಿಗೆ ದೊಡ್ಡ ಭರವಸೆ. ಅಂತ ಭರವಸೆನ ನಿಮ್ ದುರಾಸೆಗೆ ಬಳಸ್ಕೊಂಡಿದ್ದೀರಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಲಕ್ಷ್ಮಿ ಅವರೇ. ಎಲ್ಲ ಕಣ್ಣು ಕಾಣ್ತಾ ಇರೋ ಹಾಗೆ ದೂರ ಹೋಗಿ ಬದ್ಕೊಂಡ್ಬಿಡ್ತೀನಿ. ಇನ್ಮೇಲೆ ಈಗೆಲ್ಲ ಮಾಡಲ್ಲ. ಈಗಾಗ್ಲೇ ಸಾಕಷ್ಟು ತಪ್ಪು ಮಾಡಿದೀರ. ನೀನ್ ಯಾವತ್ತೂ ಜನರ ಪ್ರಾಣಿ ಜೊತೆ ಆಟ ಆಡ್ಬಾರ್ದು. ಅದಕ್ಕೊಂದು ವ್ಯವಸ್ಥೆ ಮಾಡಿದೀನಿ. ಬನ್ನಿ ಸರ್, ನಾನೇ ನಿಮಗೆ ಕಾಲ್ ಮಾಡಿದ್ದೆ. ಆ ನಕಲಿ ಡಾಕ್ಟ್ರು. ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ. ಇನ್ನೊಂದ್ಸಲ ಈ ತರ ಮಾಡಲ್ಲ. ದಯವಿಟ್ಟು ನನ್ ಬಿಟ್ಬಿಡಿ. ನಿನ್ನಂತ ಹೀಗೆ ಬಿಟ್ಬಿಟ್ರೆ ಹಿಂಗೆ 4 ದಿನ ಬಲಿ ತಗೊಂಡ್ಬಿಡ್ತೀಯ. ಇನ್ಸ್ಪೆಕ್ಟರ್ ಕರ್ಕೊಂಡೋಗಿ ಅವ್ರನ್ನ. ನಾನಿಂತ ತಪ್ಪು ಮಾಡಿಲ್ಲ, ಕೇಳಿದ್ದು. ಈಗ ಪೊಲೀಸರು ಹೇಳ್ದಂಗೆ ಕೇಳು.